ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ಗಳೆಲ್ಲ ಒಟ್ಟಾಗಿ ಮಾಡಿ ಇವತ್ತು ನನ್ನ ಮಗನಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ತಿಳಿಸ್ತೀನಿ. ಈ ಒಂದು ಗೆಲುವಿಗಾಗಿ ಸತತ ಪ್ರಯತ್ನ ಮಾಡಿದ್ರಿ. 2008ರಿಂದ ನಾವು ರಾಜಕೀಯವಾಗಿ ತುಂಬ ನೊಂದಿ ಬೆಂದು ಇವತ್ತು ಏನೋ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ ನನ್ನ ಮಗನಿಗೆ. ಹೇಗಿತ್ತು ಮೇಡಮ್ ಈ ಲೋಕಸಭಾ ಚುನಾವಣೆ ಪ್ರಚಾರ ಟೈಮಲ್ಲಿ ಎಷ್ಟು ಎಫರ್ಟ್ ಹಾಕಿದ್ರಿ, ಒಂದು ಗೆಲುವು ಸಿಕ್ಕಿದೆ ಹೇಗಿತ್ತು? ನಾವು 2-3 ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇದ್ವಿ, ಕಷ್ಟಪಟ್ಟಿದ್ದೀವಿ. ನಾವು ಅಸೆಂಬ್ಲಿ ಎಲೆಕ್ಷನ್ ಹೆಂಗೆ ಮಾಡ್ತಾ ಇದ್ವಿ ಹಾಗೆ ಮನೆ ಕ್ಯಾನ್ವಾಸ್ ಮಾಡಿದ್ದೀವಿ, ಮನೆ ವೋಟ್ ಕೇಳಿದ್ದೀವಿ. ಅದಕ್ಕೆಲ್ಲ ಇವತ್ತು ಜನ ಉತ್ತರ ಕೊಟ್ಟಿದ್ದಾರೆ. ಗೆಲುವು ನಿರೀಕ್ಷೆ ಇತ್ತು ನನಗಿತ್ತು. ನಾನು ಒಂದು 75,000 ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಎಷ್ಟಾಗಿದೆ ಅಂತ ಅಷ್ಟು ಗೊತ್ತಿಲ್ಲ ನನಗೆ. ನಾನೊಂದು 75,000 ಅಂತ ನಾನು ಅಂದ್ಕೊಂಡಿದ್ದೆ. ನಂತರ ಸೋಲಿನ ನಂತರ ಗೆಲುವು ಮೇಡಮ್ ಹೇಗೆ ಅನಿಸುತ್ತೆ? ಇಲ್ಲ, ಇದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಯ್ತಾ ಇಲ್ಲ. ಒಂದು ಯಂಗ್ ಏಜಲ್ಲಿ ಮಗ MP ಆಗ್ತಾ ಇದ್ದಾರೆ. ನಾನು ಅವನಿಗೆ ಟಿಕೆಟ್ ಕೊಡುವಾಗಲೇ ಅಣ್ಣವ್ರಿಗೆಲ್ಲ ಹೇಳಿದೆ, ಅವನಿಗೆ ಚಿಕ್ಕ ವಯಸ್ಸು, ಯಾರಾದರೂ ದೊಡ್ಡವ್ರು ತಗೊಳ್ಳಿ ಅಂತ. ಆದರೂ ಎಲ್ಲ ಸೇರಿ ಅವನು ಒಟ್ಟಾಗಿ ಮಾಡಿ ಇವತ್ತು ಅವನ್ನ ಗೆಲ್ಲಿಸಿದ್ದಾರೆ. ಅವರೇ ಅವನಿಗೆ ಬುದ್ಧಿ ಕಲಿಸ್ತಾರೆ. ಆದರೆ ನನಗೆ ತಾಯಿಯಾಗಿ ನನಗೆ ತುಂಬ ಸಂತೋಷ ಇದೆ. ಈ ಚುನಾವಣೆಯಲ್ಲಿ ವರ್ಕೌಟ್ ಆಗಿದ್ದು ಏನು ಅನಿಸುತ್ತೆ? ನಮ್ಮ ಗ್ಯಾರಂಟಿಗಳು ಮತ್ತು ನಮ್ಮಲ್ಲಿದ್ದ ಎಲ್ಲ ಒಗ್ಗಟ್ಟು ಮತ್ತು ಒಂದು ಬದಲಾವಣೆ ಬೇಕೇ ಅಂತ ಹೇಳಿ ಎಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೆ ಈ ಚುನಾವಣೆಗೆ ಗೆಲುವು. ದೇವೇಗೌಡರು ಕುಟುಂಬದ ವಿರುದ್ಧ ಸುಲಭ ಅಲ್ಲ ಅನ್ನುವಂಥ ಚರ್ಚೆ ನಡುವೆ ನಮಗೆ ಅನಿಸಲ್ಲ. ದೇವೇಗೌಡರನ್ನ ಪುಟ್ಟಸ್ವಾಮಿ ಗೌಡರು ಸೋಲಿಸಿದ್ರು ಅಲ್ವಾ. ನಿಮ್ಮ ಮಗ ಈಗ ತಂದೆ ವಿರುದ್ಧ ಸ್ಪರ್ಧೆ ಗೆದ್ದಿದ್ದಾರೆ. ಈಗ ಹೋಸಲನೇ ಬರೀ 1600 ವೋಟ್ ಅಷ್ಟೇ. ನನಗೇನು ಅನಿಸಲ್ಲ, ಗೆಲ್ತಾನೆ ಅಂತ ನನಗೆ ಗೊತ್ತಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ವಿ, ಅದು ಅಷ್ಟು ಆಗಲಿಲ್ಲ ಅಷ್ಟೇ. ಫಲಿತಾಂಶ ನೋಡುವ ಸಂದರ್ಭದಲ್ಲಿ ಹೇಗಿತ್ತು? ಒಂದ್ಸಲ ಯಾವ ತಾಯಿಗೂ ಈ ಕಷ್ಟ ಬೇಡಪ್ಪ. ಇನ್ನು ಎಲೆಕ್ಷನ್ ನಿಲ್ಲಿಸಿ ನೋಡೋದು, ಅದು ಮೊನ್ನೆ ಬೇರೆ ನಿಮ್ದು ಏನೇನೋ ರಿಪೋರ್ಟ್ಗಳು ನೋಡಿ, ಯಾವ ತಾಯಿಗೂ ಬೇಡ ಈ ಕಷ್ಟ, ಯಾರಿಗೂ ಬೇಡ. ಇಲ್ಲಿ ಬಂದು ನಿಂತಾಗ ಒಂದು ದೀರ್ಘ ಉಸಿರು ಬಿಟ್ರಿ. ಅದು ಸಂತೋಷದ ತಾಯಿಗೆ ಮಕ್ಕಳಿಗೆ ಮುಂದೆ ಬಂದರೆ ಅದಕ್ಕಿಂತ ಸಂತೋಷ ಇನ್ನೇದು. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಅಂತ. ನಾವು ಎಲ್ಲದಕ್ಕಿಂತಾಗಿ ಪಕ್ಷಕ್ಕೆ ನಿಷ್ಠೆಯಾಗಿ ಇಷ್ಟು ವರ್ಷ ಇದ್ದು ಅವರು ನಮ್ಮನ್ನ ಗುರುತಿಸಿ ಇವತ್ತು ನನ್ನ ಮಗಂಗೆ ಇಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ. ಯಾವಾಗಲೂ ನನ್ನ ಪಕ್ಷಕ್ಕೆ ಅಪಾರಿಯಾಗಿ ನಿಜವಾಗ್ಲೂ ಸಿಕ್ಕಿದೆ ಇವತ್ತು. ಶ್ರೇಯಸ್ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಒಳ್ಳೆ ಗಳಿಕೆ ಮಾಡಿದೆ. ಹೌದು. ಇಲ್ಲ, ಇದು ಒಂದಿನ ಅಲ್ಲ ಒಂದಿನ ಈ ಸಲನೇ ಆದರೂ ಆಗ್ಬೋದು. ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ. ಮೊನ್ನೆ ಎಲ್ಲ ಏನೇನೋ ಹೇಳ್ತಾ ಇದ್ರು, 100 ಬರಲ್ಲ 200 ಬರಲ್ಲ ಅಂತ. ಇವತ್ತು ನೋಡಿ ಹೇಗಿದೆ, ಕಾಂಗ್ರೆಸ್ ಸಂಘಟನೆ ಆಗ್ತಾಯಿದೆ. ರಾಹುಲ್ ಗಾಂಧಿಯವ್ರನ್ನ ನಮ್ಮ ದೇಶ ಒಪ್ಕೋತಾ ಇದೆ ಅಂತ ನನಗೆ ಅನಿಸುತ್ತೆ.